ಅಜಾತ ಶತ್ರು ಎಸ್.ಎಂ. ಕೃಷ್ಣ ಅಂತಿಮ ಯಾತ್ರೆ ಇದೀಗ ಹುಟ್ಟೂರಿನತ್ತ ಸಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಅಂತಿಮ ಯಾತ್ರೆಯ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹುಟ್ಟೂರಿನ ಸೋಮನಹಳ್ಳಿಯ ಅಂತಿಮ ಕ್ರಿಯಾವಿಧಾನ ನಡೆಸಲಿಕ್ಕೆ ನಿರ್ಧಾರವಾಗುವ ಸ್ಥಳವನ್ನು ತಲುಪುವ ಸಾಧ್ಯತೆ ಇದೆ. ಇದೀಗ ಮದ್ದೂರಿನತ್ತ ಪಾರ್ಥಿವ ಶರೀರವನ್ನು ಹೊತ್ತ ವಿಶೇಷ ವಾಹನ ಸಾಗ್ತಾ ಇದೆ. ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಅಭಿಮಾನಿಗಳ ಸಾಗರವೇ ಜಮಾವಣೆಗೊಂಡಿದೆ. ಕಣ್ಣೀರಿನ ನಮನವನ್ನು ಸಲ್ಲಿಕೆ ಮಾಡ್ತಿದ್ದಾರೆ. ವಿವಿಧ ಪುಷ್ಪಗಳಿಂದ ಪುಷ್ಪ ನಮನವನ್ನು ಕೂಡ ಸಲ್ಲಿಕೆ ಮಾಡಲಾಗ್ತಾ ಇದೆ. Slow. Hold it. ರಾಮನಗರದಿಂದ 32 ಕಿಲೋಮೀಟರ್ 36 ಕಿಲೋಮೀಟರ್. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಮದ್ದೂರಿನತ್ತ ಸಾಗ್ತಾ ಇದೆ. ರಸ್ತೆಯುದ್ದಕ್ಕೂ ಕೂಡ ಎಸ್.ಎಂ. ಕೃಷ್ಣ ಅವರ ಅಭಿಮಾನಿಗಳು ಹಾಗೆ ಆ ಭಾಗದ ಜನ ಸ್ಥಳೀಯರು ವಿಶೇಷವಾಗಿ ಎಸ್.ಎಂ. ಕೃಷ್ಣ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇರೋದು. ರಸ್ತೆಯುದ್ದಕ್ಕೂ ಕೂಡ ನಿಂತಿರುವ ಅಭಿಮಾನಿಗಳು ಕೈಯಲ್ಲಿ ಹೂ ಹಿಡಿದು ಆ ವಿಶೇಷ ವಾಹನ ಬಂದ ತಕ್ಷಣ ವಿಶೇಷ ವಾಹನದ ಮೇಲೆ ಹೂವಿನ ಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸೋಮನಹಳ್ಳಿಯಲ್ಲಿ ಅಂತಿಮ ಹಂತದ ಸಿದ್ಧತೆಗಳು ನಡೀತಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಡಿ.ಕೆ. ಶಿವಕುಮಾರ್ ಅವರು ಸಂಬಂಧಿಯೂ ಹೌದು. ಎಸ್.ಎಂ. ಕೃಷ್ಣ ಅವರು ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಜೀವನದ ಮೇಲೂ ಕೂಡ ಪ್ರಭಾವವನ್ನು ಬೀರಿದವರು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರೇ ಮುಂದಾಳತ್ವವನ್ನು ವಹಿಸಿ ಅಂತಿಮ ವಿಧಿವಿಧಾನಗಳಿಗೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಒಂದು ಕಡೆ ಸೋಮನಹಳ್ಳಿಯಿಂದ ನೇರ ಪ್ರಸಾರ, ಮತ್ತೊಂದು ಕಡೆ ಸೋಮನಹಳ್ಳಿ ಕಡೆ ಸಾಗ್ತಾ ಇರುವ ಪಾರ್ಥಿವ ಶರೀರವನ್ನು ಹೊತ್ತ ವಿಶೇಷ ವಾಹನ ತೆರಳ್ತಾ ಇರುವ ದಾರಿಯ ನೇರ ಪ್ರಸಾರ. ಎರಡೂ ಭಾಗದಿಂದ ಏಕಕಾಲದಲ್ಲಿ ನೇರ ಪ್ರಸಾರದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಎಸ್.ಎಂ. ಕೃಷ್ಣ ಅವರ ಆದರ್ಶದ ಬಗ್ಗೆ ಅನೇಕರು ಮಾತನಾಡ್ತಾ ಇದ್ರು. ಅನುಕರಣೆ ಮಾಡಬಲ್ಲಂತಹ ಅನೇಕ ಅಂಶಗಳನ್ನು ಪಾಠವಾಗಿ ಬಿಟ್ಟು ಹೋಗಿದ್ದಾರೆ ಮುಂದಿನ ತಲೆಮಾರಿನ ರಾಜಕಾರಣಿಗಳಿಗೆ ಎಸ್.ಎಂ. ಕೃಷ್ಣ ಅವರು. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಪದೇ ಚರ್ಚೆಗೆ ಒಳಗಾಗ್ತಾ ಇರುವ ಜಾತಿ ಆಧಾರಿತ ಧರ್ಮ ಆಧಾರಿತ ರಾಜಕಾರಣ, ಅದು ಸರಿ ಅನ್ನುವವರ ಸಂಖ್ಯೆ ಎಷ್ಟಿದೆಯೋ ತಪ್ಪು ಅನ್ನುವವರ ಸಂಖ್ಯೆ ಕೂಡ ಅಷ್ಟೇ ಇದೆ. ಆದರೆ ತಮ್ಮ ರಾಜಕೀಯ ಜೀವನದ ಉದ್ದಕ್ಕೂ ಕೂಡ ಯಾವುದೇ ರೀತಿಯ ಜಾತಿ ಧರ್ಮದ ವ್ಯತ್ಯಾಸವಿಲ್ಲದೆ ಅದರ ಆಧಾರದ ಮೇಲೆ ರಾಜಕೀಯವನ್ನು ಅತಿ ಕಡಿಮೆ ನಡೆಸಿದಂತಹ ರಾಜಕಾರಣಿಗಳ ಸಾಲಿನಲ್ಲಿ ಎಸ್.ಎಂ. ಕೃಷ್ಣ ಅವರು ಕೂಡ ನಿಲ್ತಾರೆ. ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಸಾಗ್ತಾ ಇರುವ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಅದಕ್ಕೆಪ್ಪ ನಿಮ್ಮ ವಿಡಿಯೋ ಮಾಡೋಣ. ನಾವು ಇರ್ತೀವಲ್ಲ ಗೊತ್ತಾಗಲ್ವಲ್ಲ, ಕೇಳಬೇಕು ನಾನು ಫೋನ್ ಮಾಡಿ ಇದೆ ಮತ್ತೆ ಪ್ರೇಮ ಕಟ್ಟಾಗಿದೆ. ಮತ್ತೊಂದು ಕಡೆ ಬೆಂಗಳೂರಿಗೆ ಎಸ್.ಎಂ. ಕೃಷ್ಣ ಅವರ ಕೊಡುಗೆ ಬಗ್ಗೆ ಕೂಡ ಅನೇಕರು ಮಾತನಾಡಿದ್ದಾರೆ. ಆದರೆ ಕೇವಲ ಸಿಟಿ ಸೆಂಟ್ರಿಕ್ ರಾಜಕಾರಣ, ಕೇವಲ ನಗರ ಭಾಗವನ್ನು ಗಮನದಲ್ಲಿಟ್ಟುಕೊಂಡು ರಾಜಕಾರಣವನ್ನು ಮಾಡಿದವರೆಲ್ಲ ಎಸ್.ಎಂ. ಕೃಷ್ಣ ಅವರು.
ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ವಿಶೇಷವಾಗಿ ಹಳೆ ಮೈಸೂರು ಭಾಗ ಅಂತ ಬಂದ ತಕ್ಷಣ ಅಲ್ಲಿಗೆ ರಸ್ತೆಯಿಂದ ಹಿಡಿದು ಮೂಲಸೌಕರ್ಯಗಳು, ಕುಡಿಯೋ ನೀರಿನ ವ್ಯವಸ್ಥೆವರೆಗೂ ಅದರ ಹರಿಕಾರರಾಗಿ ನಿಂತವರು ಎಸ್.ಎಂ. ಕೃಷ್ಣ ಅವರು. ಇದರ ಜೊತೆಗೆ ಗ್ರಾಮಗಳಲ್ಲೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಡಿಜಿಟಲೀಕರಣ, ಅದಕ್ಕೆ ವಿಶೇಷವಾದ ಮಹತ್ವವನ್ನು ಕೊಟ್ಟವರು, ಒತ್ತನ್ನು ಕೊಟ್ಟವರು ಎಸ್.ಎಂ. ಕೃಷ್ಣ ಅವರು. ಒಂದು ಸರ್ಕಾರಿ ದಾಖಲೆ ಪತ್ರಗಳನ್ನು ಹುಡುಕಿಸಿ ತೆಗೆಯೋದು ಬಹಳ ಕಷ್ಟ ಅಂತಿದ್ದ ಸಂದರ್ಭ, ಎಲ್ಲವೂ ಕೂಡ ಫಿಸಿಕಲ್ ಡಾಕ್ಯುಮೆಂಟ್ ಸ್ವರೂಪದಲ್ಲಿ, ಹಾರ್ಡ್ ಕಾಪಿ ಸ್ವರೂಪದಲ್ಲಿದ್ದ ಸಂದರ್ಭ. ಆಗ ಒನ್ ಟಚ್, ಕೇವಲ ಒಂದು ಬಟನ್ನಲ್ಲಿ ದಾಖಲೆಗಳು ಸಿಗುವಂತಾಗಬೇಕು ಅಂದರೆ ಡಿಜಿಟಲೀಕರಣ ಅನಿವಾರ್ಯ ಅನ್ನೋದನ್ನು ಕೇವಲ ಅರ್ಥೈಸಿಕೊಂಡಿದ್ದು ಮಾತ್ರವಲ್ಲ, ಅದನ್ನು ಅನುಷ್ಠಾನಕ್ಕೆ ತರುವಲ್ಲೂ ಕೂಡ ಎಸ್.ಎಂ. ಕೃಷ್ಣ ಅವರ ಪಾತ್ರ ಬಹಳ ದೊಡ್ಡದಿದೆ. ಇನ್ನು ನಿನ್ನೆಯಿಂದ ರಿಪಬ್ಲಿಕ್ ಕನ್ನಡ ಅನೇಕ ರಾಜಕಾರಣಿಗಳನ್ನು, ಸಮಕಾಲೀನರು, ಎಸ್ಪೆಷಲಿ ಎಸ್.ಎಂ. ಕೃಷ್ಣ ಅವರ ಜೊತೆಯಲ್ಲಿ ಕೆಲಸ ಮಾಡಿದ ಅನೇಕ ರಾಜಕಾರಣಿಗಳನ್ನು ಮಾತನಾಡಿಸೋ ಕೆಲಸ ಮಾಡ್ತು. ಮೋಟಮ್ಮ ಅವರಾಗಿರಬಹುದು, ಟಿ.ಬಿ. ಜಯಚಂದ್ರ ಅವರಾಗಿರಬಹುದು, ಎಲ್ಲರೂ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ನಮ್ಮ ರಾಜಕೀಯ ಜೀವನ ಈ ರೀತಿಯಲ್ಲಿ ಒಂದು ರೂಪವನ್ನು ತಾಳಲಿಕ್ಕೆ ಎಸ್.ಎಂ. ಕೃಷ್ಣ ಅವರೇ ಕಾರಣ. ಎಲ್ಲ ಸಮುದಾಯದಲ್ಲಿದ್ದ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಎಸ್.ಎಂ. ಕೃಷ್ಣ ಅವರು ಅಂತ ಹೇಳಿ. ಇನ್ನು ಮಹಿಳೆಯರ ವಿಚಾರದಲ್ಲೂ ಕೂಡ ಯಶಸ್ವಿನಿ ಯೋಜನೆ ಇರಬಹುದು, ಅಥವಾ ಸ್ತ್ರೀ ಶಕ್ತಿ ಯೋಜನೆಗಳಿರಬಹುದು, ಅಥವಾ ಮಕ್ಕಳು ಹೆಚ್ಚಾಗಿ ಶಾಲೆಗೆ ಬರೋ ನಿಟ್ಟಿನಲ್ಲಿ ಬಿಸಿಯೂಟ ಇರಬಹುದು, ಹೀಗೆ ಅನೇಕ ಯೋಜನೆಗಳು ಮುಂದಿನ ಎಷ್ಟೋ ತಲೆಮಾರುಗಳವರೆಗೂ ಕೂಡ ಯಶಸ್ವಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ಅರ್ಹವಾಗಿರುವಂತಹ ಯೋಜನೆಗಳಿಗೂ ಕೂಡ ಎಸ್.ಎಂ. ಕೃಷ್ಣ ಅವರು ಚಾಲನೆಯನ್ನು ನೀಡಿದರು ತಮ್ಮ ಅವಧಿಯಲ್ಲಿ. ನನ್ನ ಇಬ್ಬರು ಕಲೀಗ್ಸ್ ಶ್ರುತಿ ಹಾಗೆ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಉಳಿದಾಗಿ ಶ್ರುತಿ, ಎಲ್ಲಿವರೆಗೂ ತಲುಪಿದೆ ಇದೀಗ ಮೆರವಣಿಗೆ? ಎಷ್ಟೊತ್ತಿಗೆ ಸೋಮನಹಳ್ಳಿ ತಲುಪುವ ನಿರೀಕ್ಷೆ ಇದೆ? ಎಕ್ಸಾಕ್ಟ್ಲಿ ಸ್ಮಿತಾ, ಈಗ ಆಲ್ರೆಡಿ ಚನ್ನಪಟ್ಟಣ ಅಲ್ಲಿಂದ ಮೂವ್ ಆಗಿರೋದು ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರದ ವಿಶೇಷ ವಾಹನ ಅಲ್ಲಿಂದ ಮೂವ್ ಆಗಿ ಈಗ ನೇರವಾಗಿ ಅವರ ಹುಟ್ಟೂರಿನ ಕಡೆಗೆ. ಬಟ್ ಒಂದಂತೂ ಹೇಳ್ತೀನಿ ಸ್ಮಿತಾ, ದಾರಿ ಉದ್ದಕ್ಕೂ ಆ ಪಾರ್ಥಿವ ಶರೀರದ ವಿಶೇಷ ವಾಹನವನ್ನು ಫಾಲೋ ಮಾಡ್ಕೊಂಡು ಬಂದ್ವಲ್ಲ, ದಾರಿ ಉದ್ದಕ್ಕೂ ನಾಯಕರು ನಿರೀಕ್ಷೆ ಮಾಡದಷ್ಟು ಜನ ನೆರೆದು ಬಿಟ್ಟಿದ್ದಾರೆ ಅಂತ. ಎಲ್ಲಿಗೂ ಕೂಡ ಅಷ್ಟರ ಮಟ್ಟಿಗೆ ಪ್ಲಾನಿಂಗ್ ಇರಲಿಲ್ಲ ಅಂತೆ. ಅಲ್ಲಲ್ಲಿ ಸ್ಟಾಪ್ ಮಾಡಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡೋದು ಒಂದು 2 ಕಡೆ 3 ಕಡೆ ಬಿಟ್ಟರೆ, ಬಟ್ ದಾರಿ ಉದ್ದಕ್ಕೂ ಜನ ನಿಂತಿದ್ದು ನೋಡಿ ಅಲ್ಲಿ ಆ ಪರಿಸ್ಥಿತಿಯನ್ನು ನೋಡ್ಬಿಟ್ರೆ ಇಲ್ಲ ನಿಲ್ಲಿಸಬೇಕು, ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಜನಸಾಗರ ಇರೋದು ನಮಗೆ ನೋಡೋದು ಸಿಗುತ್ತೆ. ನಾನು ಕೂಗಳತೆಯ ದೂರದಲ್ಲಿದ್ದೀನಿ, ಎಸ್.ಎಂ. ಕೃಷ್ಣ ಅವರ ಹುಟ್ಟೂರು ಸೋಮನಹಳ್ಳಿ. ಆ ಕೂಗಳತೆಯ ದೂರದಲ್ಲಿ ನಮಗೆ ಸಿಗೋದೆ ರುದ್ರಾಕ್ಷಿಪುರ ಗೇಟ್. ಸೊ ಅಲ್ಲಿ ಜನ ಎಲ್ಲ ನಿಂತ್ಕೊಂಡಿರುವಂತಹ ದೃಶ್ಯವನ್ನು ನಾನು ಗಮನಿಸಿದೆ. ಹಾಗಾಗಿ ಅವ್ರನ್ನ ಮಾತನಾಡ್ಸೋಣ ಅಂತ ಇಲ್ಲಿದ್ದೀನಿ. ಕರ್ನಾಟಕ ರಕ್ಷಣಾ ವೇದಿಕೆಯವರು ಅನೇಕ ಜನ ಇಲ್ಲಿ ನೆರೆದಿದ್ದಾರೆ. ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನ ಪಡೆದುಕೊಳ್ಬೇಕು, ಅಂತಿಮ ನಮನ ಸಲ್ಲಿಸಬೇಕು ಅಂತ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಹೇಗೆ ನೆನಪು ಮಾಡ್ಕೊಳ್ತೀರಿ ಎಸ್.ಎಂ. ಕೃಷ್ಣ ಅವರನ್ನ? ಭಾಳ ದುಃಖ ಆಗ್ತಾಯಿದೆ. ನಮ್ಮ ಜಿಲ್ಲೆಗೆ ಒಂದು ಮಾಣಿಕ್ಯ ಅವರಾಗಿದ್ದರು. ಇಡೀ ಮಂಡ್ಯ ಜಿಲ್ಲೆಗೆ ಭಾಳ ಅಭಿವೃದ್ಧಿಗೆ ಒತ್ತು ಕೊಟ್ಟೋದು. ಮದ್ದೂರು ಮೈಸೂರು ಹೆದ್ದಾರಿ ಇರ್ಬೋದು, ಭಾಳ ಅಭಿವೃದ್ಧಿ ಕಾರ್ಯಗಳಿಗೆ. ಅದರಲ್ಲಿ ಇವತ್ತು ನಮ್ಮ ಬೆಂಗಳೂರು ನಗರ ಇರ್ಬೋದು, ರಾಜಧಾನಿ ಇವತ್ತು ಐಟಿ ಕ್ಷೇತ್ರ ಆಗಬೇಕಾದ್ರೆ ಎಸ್.ಎಂ. ಕೃಷ್ಣವರು, ನಮ್ಮ ಜಿಲ್ಲೆಯ ಮಣ್ಣಿನ ಮಗ ಎಸ್.ಎಂ. ಕೃಷ್ಣವ್ರ ಕಾರಣ. ಅವರು ಈ ರಾಜಕೀಯ ಕ್ಷೇತ್ರಕ್ಕೆ